ಈಗ ಮೈಕ್ರೋ ಫೈನಾನ್ಸ್ ಮಾಡೋರು ಸಹಕಾರ ಸಂಘದಿಂದನೋ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೋ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗೋರು ಅವರ ಅನುಮತಿ ತಗೊಂಡು ಆ ಗೈಡ್ಲೈನ್ಸ್ಗಳು ಏನಿದ್ದಾವೆ ಆ ಗೈಡ್ಲೈನ್ಸ್ ಕೆಳಗಡೆ ಅವರು ಫೈನಾನ್ಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ. ಆದರೆ ಬಡವರನ್ನು ಈ ಒಂದು ಸಾಲದ ನೆಪದಲ್ಲಿ ಸೂಲಕ್ಕೇರಿಸೋಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಬಡವರಿಗೆ ತೊಂದರೆ ಕೊಡೋದಾದರೆ ಕಾನೂನಾತ್ಮಕ ಅವರು ಹೆಂಗೆ ಎದುರಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ. ಅದರಲ್ಲಿ ಜನರಿಗೆ ರಕ್ಷಣೆ ಮಾಡೋದಕ್ಕೆ ಶೋಷಣೆ ತಪ್ಪಿಸೋದಕ್ಕೆ ಏನು ಬೇಕೋ ಅದನ್ನು ಕ್ರಮ ತಗೋತಾರೆ. ಸರ್, ಪ್ರಮುಖವಾಗಿ ಇನ್ನೊಂದು ನಿಮ್ಮ ಕ್ಷೇತ್ರ ಅಂದರೆ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೈಸೂರು ಅರಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರಮೋದಾದೇವಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕೆಲವೊಂದು ವಿಚಾರಗಳ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವು ಈ ಸರ್ಕಾರ ಟಾರ್ಗೆಟ್ ಮಾಡಿಲ್ಲ. ಎಲ್ಲ 550 ರಾಜರ ಆಡಳಿತವನ್ನು ಒಗ್ಗೂಡಿಸಿ ಸ್ವತಂತ್ರ ಆದಮೇಲೆ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ ಅಂತ ಘೋಷಣೆಯಾಗಿ ನಾಮಿನೇಷನ್ ಆಗಿದೆ ಅಲ್ಲ. ಆಗ ಅವರು ಕೆಲವು ಆಸ್ತಿಗಳು ನಮಗೆ ಸೇರಬೇಕು ಅಂತ ಅವ್ರು ಮಾಡ್ತಾರೆ. ಕೆಲವು ಸರ್ಕಾರದ ವಾದಗಳು ನಡೀತಾ ಇದ್ದಾವೆ. ಅಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು, ಇದಕ್ಕೆ ಮಾಡಬೇಕಂತೇಳಿ TDR ಕೊಡಬೇಕಂತೇಳಿ ಹೆಚ್ಚು ಪ್ರಮಾಣದ ಹಣನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ಕಾನೂನಾತ್ಮಕ ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ. ಇದು ಸ್ವತಂತ್ರದ ನಂತರದ ಬೆಳವಣಿಗೆಗಳು. ಅದು ಸಿದ್ದರಾಮಯ್ಯ ಸರ್ಕಾರದ ಬೆಳವಣಿಗೆ ಅಲ್ಲ. ಸಿದ್ದರಾಮಯ್ಯನವರು ಅರಮನೆ ವಿರುದ್ಧ ಇರೋದಂಥದ್ದಲ್ಲ. ಈಗ ಸ್ವತಂತ್ರ ಬಂದ ಮೇಲೆ ಚರಿತ್ರೆ ಗೊತ್ತಿರೋದಲ್ವ. ಎಲ್ಲ ರಾಜರ ಆಡಳಿಕೆನ ಒಗ್ಗೂಡಿಸಿ ಸ್ವತಂತ್ರ ಭಾರತ ರಚನೆ ಆಯಿತು, ಗಣತಂತ್ರದ ರಚನೆ ಅದು. ಈಗ ಇವೆಲ್ಲವೂ ಕೂಡ ದೇಶದ ಆಡಳಿತ ವ್ಯಾಪ್ತಿಗೆ ಪ್ರಜಾಪ್ರಭುತ್ವಕ್ಕೆ ಸೇರಿದ ಮೇಲೆ ವೆರ್ ಇಸ್ ದಿ ಕ್ವಶನ್ ಆಫ್ ಸಿಂಗಲ್ ಲೀಡರ್ ಆರ್ ಚೀಫ್ ಮಿನಿಸ್ಟರ್ ಆರ್ ಸಿದ್ದರಾಮಯ್ಯ ಆರ್ ಸ್ಟೇಟ್ ಗೌರ್ಮೆಂಟ್ ವರ್ಕಿಂಗ್ ಅಗೇನ್ಸ್ಟ್ ದಟ್ ಇಸ್ ನಾಟ್ ದಿ ಇಶ್ಯೂ. ಆರೋಪ ಸುಮ್ಮನೆ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಕೋರ್ಟ್ಗೆ ಹೇಳ್ಬೇಕು ಏನು ಅಂತ ಹೇಳಿ. ಸರ್, ಈಗ ಇನ್ನೊಂದು ವಿಚಾರ, ಸತೀಶ್ ಜಾರಕಿಹೊಳಿ ಅವರನ್ನ ಹಣಿಲಿಕ್ಕೆ ಬಿಜೆಪಿಯಲ್ಲಿರ್ತಕ್ಕಂಥ ಶ್ರೀರಾಮುಲು ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗಂಭೀರ ಆರೋಪವನ್ನ ರೆಡ್ಡಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂತ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆದಿದೆಯಾ? ಶ್ರೀರಾಮುಲು ಅವರನ್ನು ಸಂಪರ್ಕ ಇವೆಲ್ಲ ಅಂತೆ ಕಂತೆಗಳು ಮತ್ತು ಕಾಂಗ್ರೆಸ್ಸನ್ನು ಅಲ್ಲಿ ಬಿರುಕುಂಟು ಮಾಡ್ತಕ್ಕಂಥ ಪ್ರಯತ್ನಗಳು. ಇದಕ್ಕೆಲ್ಲ ಕಾಂಗ್ರೆಸ್ನಲ್ಲಿ ಅವಕಾಶ ಇಲ್ಲ, ಇದೆಲ್ಲ ನಡೆಯೋದಿಲ್ಲ. ಒಂದು ವೇಳೆ ಬಂದ್ರೆ ಆ ಪ್ರಸ್ತಾವನೆ ಇಲ್ವಲ್ಲ ಸದ್ಯಕ್ಕೆ. ಇಪ್ಸ್ ಅಂಡ್ ಬಟ್ಸ್ ಯಾಕೆ? ದಟ್ ಕ್ವಶನ್ ಇಸ್ ನಾಟ್ ದೇರ್ ಬಿಫೋರ್ ಅಸ್. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅವರು KPCC ಅಧ್ಯಕ್ಷರಾಗಿ ಪಕ್ಷದ ಗೆಲುವು ಸಾಧಬೇಕಾದ್ರೆ ಅನೇಕ ತಂತ್ರಗಾರಿಕೆ ಬಳಸೋದು ಅದು ಒಂದಾಗಿರ್ಬೋದು. ಆಗ ಚುನಾವಣೆ ಜನ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ, ಸರ್ಕಾರ ನಡೆಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಬೆಳೆತಿದ್ದಾರೆ. ಹಾಗಾಗಿ ಅವರು ವಾಲ್ಮೀಕಿ ಸಮುದಾಯದ ನಾಯಕರನ್ನ ಈ ಪ್ರಶ್ನೆ ಎಲ್ಲವೂ ಅಪ್ರಸ್ತುತ. ಅವು ಯಾವ ವಿಷಯಗಳು ಪಕ್ಷದ ಮುಂದೆ ಆಗಲಿ ಸರ್ಕಾರದ ಮುಂದೆ ಇಲ್ವೇ ಇಲ್ಲ. ಸರಿ, ಕಳೆದ ಒಂದಷ್ಟು ದಿನಗಳಿಂದ ಈ ರಾಜ್ಯದಲ್ಲಿ CM ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ಬರ್ತಿದೆ. ಇವ್ಯಾವ ರಾಜ್ಯದ ವಿಷಯಗಳಲ್ಲ, ಪಕ್ಷದ ಹೈಕಮಾಂಡಿನ ವಿಷಯ. ಪಕ್ಷ ಹೈಕಮಾಂಡ್ ಏನು ಹೇಳುತ್ತೋ ಅದು ಅಂತಿಮ. ಎಲ್ಲಿದೆ ಗಲಾಟೆ? ಎಲ್ಲಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.